ನಮ್ಮ ಬ್ರೈನ್ ಕೂಡ ಮಸಲ್ ತರವೇ, ಬಳಸಿದಷ್ಟು ಶಾರ್ಪ್ ಆಗುತ್ತದೆ. ಇವತ್ತು ನಾವು ನೋಡೋ ಪ್ರಶ್ನೆಗಳು ಎಕ್ಸಾಮ್ಗೂ ಹೆಲ್ಪ್ ಆಗುತ್ತವೆ, ಡೈಲಿ ಲೈಫ್ ನಾಲೆಜ್ಗೂ ಉಪಯೋಗವಾಗುತ್ತವೆ. ಒಮ್ಮೆ ಕಾನ್ಸಂಟ್ರೇಟ್ ಮಾಡಿ ಆನ್ಸರ್ ಗೆಸ್ ಮಾಡಿ ನೋಡಿ, ನಿಮಗೆ ಎಷ್ಟು ಆನ್ಸರ್ ಬರುತ್ತದೆ ನೋಡೋಣ. ಸೌರ ವ್ಯವಸ್ಥೆಯಲ್ಲಿ ಅತಿದೊಡ್ಡ ಗ್ರಹ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮಂಗಳ, ಬಿ ಗುರು, ಸಿ ಶುಕ್ರ, ಡಿ ಶನಿ. ಸರಿಯಾದ ಉತ್ತರ ಆಪ್ಷನ್ ಬಿ ಗುರು. ಗುರು ಗ್ರಹವೇ ಸೌರ ವ್ಯವಸ್ಥೆಯಲ್ಲಿನ ಅತಿದೊಡ್ಡ ಗ್ರಹವಾಗಿದೆ. ಹೊಲಿಗೆ ಯಂತ್ರವನ್ನು ಕಂಡುಹಿಡಿದವರು ಯಾರು? ನಿಮ್ಮ ಆಪ್ಷನ್ಸ್: ಎ ಐಸಾಕ್ ಸಿಂಗರ್, ಬಿ ಜೇಮ್ಸ್ ವಾಟ್, ಸಿ ಎಡಿಸನ್, ಡಿ ನ್ಯೂಟನ್. ಸರಿಯಾದ ಉತ್ತರ ಆಪ್ಷನ್ ಎ ಐಸಾಕ್ ಸಿಂಗರ್. ಸಿಂಗರ್ ಅವರು ಹೊಲಿಗೆ ಯಂತ್ರವನ್ನು ಜನಪ್ರಿಯವಾಗಿ ಬಳಸುವಂತೆ ಮಾಡಿದರು. ಭೂಮಿಯಲ್ಲಿನ ಅತ್ಯಂತ ಕಠಿಣವಾದ ಸಹಜ ವಸ್ತು ಯಾವುದು? ನಿಮ್ಮ ಆಪ್ಷನ್ಸ್: ಎ ಕಬ್ಬಿಣ, ಬಿ ಚಿನ್ನ, ಸಿ ವಜ್ರ, ಡಿ ಬೆಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ವಜ್ರ. ವಜ್ರವೇ ಪ್ರಕೃತಿಯಲ್ಲಿ ದೊರೆಯುವ ಅತ್ಯಂತ ಕಠಿಣ ಪದಾರ್ಥವಾಗಿದೆ. ಗೂಗಲ್ ಯಾವ ದೇಶದ ಕಂಪನಿ? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಅಮೆರಿಕ, ಸಿ ಜಪಾನ್, ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕ. ಗೂಗಲ್ ಕಂಪನಿ ಅಮೆರಿಕಾದಲ್ಲಿ ಸ್ಥಾಪಿತವಾದ ತಂತ್ರಜ್ಞಾನ ಸಂಸ್ಥೆಯಾಗಿದೆ. ಸೈಕಲ್ ಅನ್ನು ಕಂಡುಹಿಡಿದವರು ಯಾರು? ನಿಮ್ಮ ಆಪ್ಷನ್ಸ್: ಎ ಕಾರ್ಲ್ ವಾನ್ ರೈಸ್, ಬಿ ರೈಟ್ ಬ್ರದರ್ಸ್, ಸಿ ಫೋರ್ಡ್, ಡಿ ಗೆಲಿಲಿಯೋ. ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಲ್ ವಾನ್ ಡ್ರೈಸ್. 1817ರಲ್ಲಿ ಮೊದಲ ಸೈಕಲ್ ಮಾದರಿಯನ್ನು ಅವರು ನಿರ್ಮಿಸಿದರು. ಫ್ರೆಂಡ್ಸ್, ಸ್ವಲ್ಪ ಯೋಚಿಸಿ ನೋಡಿ. ಇಷ್ಟು ಬೇಸಿಕ್ ಕ್ವಶನ್ ಅಂತೆ ಕಾಣಿಸಿದ್ರು ಎಕ್ಸಾಮ್ನಲ್ಲಿ ಇದೇ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಸೌರವ್ಯೂಹದ ಅತಿದೊಡ್ಡ ಉಪಗ್ರಹ ಯಾವುದು? ನಿಮ್ಮ ಆಪ್ಷನ್ಸ್: ಎ ಚಂದ್ರ, ಬಿ ಟೈಟನ್, ಸಿ ಗ್ಯಾನಿಮಿಡ್, ಡಿ ಯುರೋಪಾ. ಸರಿಯಾದ ಉತ್ತರ ಆಪ್ಷನ್ ಸಿ ಗ್ಯಾನಿಮಿಡ್. ಗ್ಯಾನಿಮಿಡ್ ಗುರು ಗ್ರಹದ ಉಪಗ್ರಹವಾಗಿದ್ದು ಅತಿ ದೊಡ್ಡದು ಆಗಿದೆ. ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಮೈಸೂರು, ಬಿ ದಾವಣಗೆರೆ, ಸಿ ಹುಬ್ಬಳ್ಳಿ, ಡಿ ಬೆಳಗಾವಿ. ಸರಿಯಾದ ಉತ್ತರ ಆಪ್ಷನ್ ಬಿ ದಾವಣಗೆರೆ. ಹತ್ತಿ ಮತ್ತು ವಸ್ತ್ರ ಉದ್ಯಮದಿಂದ ದಾವಣಗೆರೆಗೆ ಈ ಹೆಸರು ಬಂದಿದೆ. ರೋಮಿಯೋ ಮತ್ತು ಜೂಲಿಯಟ್ ಕಥೆಯನ್ನು ಬರೆದವರು ಯಾರು? ನಿಮ್ಮ ಆಪ್ಷನ್ಸ್: ಎ ಚಾರ್ಲ್ಸ್ ಡಿಕನ್ಸ್, ಬಿ ವಿಲಿಯಂ ಶೇಕ್ಸ್ಪಿಯರ್, ಸಿ ಮಿಲ್ಟನ್, ಡಿ ಕಿಟ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ವಿಲಿಯಂ ಶೇಕ್ಸ್ಪಿಯರ್. ಇದು ವಿಶ್ವ ಪ್ರಸಿದ್ಧ ಪ್ರೇಮ ಕಥೆಗಳಲ್ಲಿ ಒಂದಾಗಿದೆ. ಮುಂಜಾನೆ ಕಾಣುವ ಮಾರ್ನಿಂಗ್ ಸ್ಟಾರ್ ಎಂದು ಯಾವುದನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಮಂಗಳ, ಬಿ ಶುಕ್ರ, ಸಿ ಬುಧ, ಡಿ ಶನಿ. ಸರಿಯಾದ ಉತ್ತರ ಆಪ್ಷನ್ ಬಿ ಶುಕ್ರ. ಶುಕ್ರ ಗ್ರಹವು ಬೆಳಗ್ಗೆ ತುಂಬಾ ಪ್ರಕಾಶಮಾನವಾಗಿ ಕಾಣುತ್ತದೆ. ಆರೋಗ್ಯವಾಗಿರಲು ದಿನಕ್ಕೆ ಕನಿಷ್ಠ ಎಷ್ಟು ಸಮಯ ನಡೆದು ಬರಬೇಕು? ನಿಮ್ಮ ಆಪ್ಷನ್ಸ್: ಎ 10 ನಿಮಿಷ, ಬಿ 30 ನಿಮಿಷ, ಸಿ 2 ಗಂಟೆ, ಡಿ 5 ನಿಮಿಷ. ಸರಿಯಾದ ಉತ್ತರ ಆಪ್ಷನ್ ಬಿ 30 ನಿಮಿಷ. ಪ್ರತಿದಿನ ಅರ್ಧ ಗಂಟೆ ನಡೆದು ಬಂದರೆ ಹೃದಯ ಆರೋಗ್ಯ ಉತ್ತಮವಾಗಿರುತ್ತದೆ. ಇಲ್ಲಿವರೆಗೂ ಎಷ್ಟು ಕರೆಕ್ಟ್ ಆನ್ಸರ್ ಬಂದಿದೆ ಫ್ರೆಂಡ್ಸ್? ನಿಮ್ಮ ಸ್ಕೋರ್ ಅನ್ನು ಕಮೆಂಟ್ ಮಾಡಿ. ಬುದ್ಧಿವಂತ ಪ್ರಾಣಿ ಎಂದು ಸಾಮಾನ್ಯವಾಗಿ ಯಾವುದನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಕುದುರೆ, ಬಿ ಆನೆ, ಸಿ ಡಾಲ್ಫಿನ್, ಡಿ ಹುಲಿ.
ಸರಿಯಾದ ಉತ್ತರ ಆಪ್ಷನ್ ಸಿ ಡಾಲ್ಫಿನ್. ಡಾಲ್ಫಿನ್ಗಳು ಅತ್ಯಂತ ಬುದ್ಧಿವಂತ ಸಮುದ್ರ ಜೀವಿಗಳಾಗಿವೆ. ಅತ್ಯಂತ ವಿಷಕಾರಿ ಮೀನು ಯಾವುದು? ನಿಮ್ಮ ಆಪ್ಷನ್ಸ್: ಎ ಗೋಲ್ಡ್ ಫಿಶ್, ಬಿ ಸ್ಟೋನ್ ಫಿಶ್, ಸಿ ಟ್ಯೂನಾ, ಡಿ ಕ್ಯಾಟ್ ಫಿಶ್. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಟೋನ್ ಫಿಶ್. ಸ್ಟೋನ್ ಫಿಶ್ ವಿಶ್ವದ ಅತ್ಯಂತ ವಿಷಕಾರಿ ಮೀನುಗಳಲ್ಲಿ ಒಂದು. ಹಿಟ್ಟಿನಲ್ಲಿ ಹುಳುಗಳು ಬರದಂತೆ ತಡೆಯಲು ಸಾಮಾನ್ಯವಾಗಿ ಏನು ಬಳಸುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಉಪ್ಪು, ಬಿ ಬೇವಿನ ಎಲೆಗಳು, ಸಿ ಸಕ್ಕರೆ, ಡಿ ಮೆಣಸು. ಸರಿಯಾದ ಉತ್ತರ ಆಪ್ಷನ್ ಬಿ ಬೇವಿನ ಎಲೆಗಳು. ಬೇವಿನ ಎಲೆಗಳು ಕೀಟಗಳನ್ನು ದೂರ ಇಡಲು ಸಹಾಯಕವಾಗಿವೆ. ವಿಟಮಿನ್ ಬಿ12 ಕೊರತೆಯಿಂದ ಯಾವ ಸಮಸ್ಯೆ ಕಾಣಿಸಿಕೊಳ್ಳಬಹುದು? ನಿಮ್ಮ ಆಪ್ಷನ್ಸ್: ಎ ಕೂದಲು ಬೆಳವಣಿಗೆ, ಬಿ ರಕ್ತಹೀನತೆ, ಸಿ ಎತ್ತರ ಹೆಚ್ಚಳ, ಡಿ ಜ್ವರ. ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ತಹೀನತೆ. ಬಿ12 ಕೊರತೆಯಿಂದ ನರ ಹಾಗೂ ರಕ್ತ ಸಂಬಂಧಿತ ಸಮಸ್ಯೆಗಳು ಉಂಟಾಗುತ್ತವೆ. ವೀಳ್ಯದೆಲೆಯ ಮುಖ್ಯ ಉಪಯೋಗ ಏನು? ನಿಮ್ಮ ಆಪ್ಷನ್ಸ್: ಎ ಅಲಂಕಾರ, ಬಿ ಜೀರ್ಣಕ್ರಿಯೆಗೆ ಸಹಾಯ, ಸಿ ಬಣ್ಣ ಮಾಡಲು, ಡಿ ಸಂಗ್ರಹಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಜೀರ್ಣಕ್ರಿಯೆಗೆ ಸಹಾಯ. ವೀಳ್ಯದೆಲೆ ಆಹಾರ ಜೀರ್ಣಕ್ಕೆ ಸಹಾಯಕವೆಂದು ಪರಂಪರೆಯಿಂದ ಬಳಸುತ್ತಾರೆ. ಇವತ್ತಿನ ಪ್ರಶ್ನೆಗಳು ಲೈಫ್ ನಾಲೆಜ್ ತರ ಇದೆಯಾ ಅಥವಾ ಎಕ್ಸಾಮ್ ಸ್ಟೈಲ್ ಅನ್ನಿಸ್ತಿದೆಯಾ? ಕಮೆಂಟ್ ನಲ್ಲಿ ಹೇಳಿ ಫ್ರೆಂಡ್ಸ್. ಯಾವುದನ್ನು ಕ್ಯಾನ್ಸರ್ ಅನ್ನು ತಡೆಯಲು ಸಹಾಯಕವೆಂದು ವಿಜ್ಞಾನ ಹೇಳುತ್ತದೆ? ನಿಮ್ಮ ಆಪ್ಷನ್ಸ್: ಎ ವ್ಯಾಯಾಮ ಮತ್ತು ಆರೋಗ್ಯಕರ ಆಹಾರ, ಬಿ ಹೆಚ್ಚು ಸಕ್ಕರೆ, ಸಿ ನಿದ್ರೆ ಇಲ್ಲದೆ ಇರುವುದು, ಡಿ ಜಂಕ್ ಫುಡ್. ಸರಿಯಾದ ಉತ್ತರ ಆಪ್ಷನ್ ಎ ವ್ಯಾಯಾಮ ಮತ್ತು ಆರೋಗ್ಯಕರ ಆಹಾರ. ಆರೋಗ್ಯಕರ ಜೀವನ ಶೈಲಿ ಹಲವು ರೋಗಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಐಎನ್ಎಸ್ ವಿಕ್ರಾಂತ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ನಿಮ್ಮ ಆಪ್ಷನ್ಸ್: ಎ ಅಂತರಿಕ್ಷ, ಬಿ ನೌಕಾಪಡೆ, ಸಿ ಕೃಷಿ, ಡಿ ರೈಲು. ಸರಿಯಾದ ಉತ್ತರ ಆಪ್ಷನ್ ಬಿ ನೌಕಾಪಡೆ. ಇದು ಭಾರತದ ಸ್ವದೇಶಿ ವಿಮಾನ ವಾಹಕ ಯುದ್ಧ ನೌಕೆಯಾಗಿದೆ. ಅತ್ಯಂತ ಹೆಚ್ಚು ಮಶ್ರೂಮ್ ಸೇವಿಸುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಚೀನಾ, ಸಿ ಆಸ್ಟ್ರೇಲಿಯಾ, ಡಿ ಕೆನಡಾ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ಚೀನಾದಲ್ಲಿ ಮಶ್ರೂಮ್ ಆಹಾರ ಸಂಸ್ಕೃತಿಯ ಪ್ರಮುಖ ಭಾಗವಾಗಿದೆ. ಸಂಭೋಗದ ನಂತರ ತಕ್ಷಣ ಯಾವುದು ಕುಡಿಯಬಾರದು ಎಂದು ಸಾಮಾನ್ಯವಾಗಿ ಸಲಹೆ ನೀಡುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ತಣ್ಣೀರು, ಬಿ ಬಿಸಿ ಹಾಲು, ಸಿ ಹಣ್ಣು ರಸ, ಡಿ ಬೆಚ್ಚಗಿನ ನೀರು. ಸರಿಯಾದ ಉತ್ತರ ಆಪ್ಷನ್ ಎ ತಣ್ಣೀರು. ತಕ್ಷಣ ತಣ್ಣೀರು ಕುಡಿಯುವುದರಿಂದ ದೇಹದ ತಾಪಮಾನದಲ್ಲಿ ಏಕಾಏಕಿ ಬದಲಾವಣೆ ಉಂಟಾಗಿ ಅಸಹಜತೆ ಕಾಣಿಸಬಹುದು ಎಂದು ಆರೋಗ್ಯ ಸಲಹೆಗಳಲ್ಲಿ ಹೇಳಲಾಗುತ್ತದೆ. ಭಾರತದ ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಲನಚಿತ್ರ ಯಾವುದು? ನಿಮ್ಮ ಆಪ್ಷನ್ಸ್: ಎ ಬೇಡರ ಕಣ್ಣಪ್ಪ, ಬಿ ಬೆಳ್ಳಿ ಮೋಡ, ಸಿ ಸಂಸ್ಕಾರ, ಡಿ ನಾಗರ ಹಾವು. ಸರಿಯಾದ ಉತ್ತರ ಆಪ್ಷನ್ ಎ ಬೇಡರ ಕಣ್ಣಪ್ಪ. 1954ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಮೊದಲ ಚಿತ್ರವಾದ ಇದು ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿದ ಮೊದಲ ಕನ್ನಡ ಚಿತ್ರವಾಗಿದೆ. ಇವತ್ತು ನೀವು ಹೊಸದಾಗಿ ತಿಳ್ಕೊಂಡ ಒಂದು ಫ್ಯಾಕ್ಟ್ ಯಾವುದು? ಕಮೆಂಟ್ ನಲ್ಲಿ ಬರೆಯಿರಿ. ಯಾರು ಫಸ್ಟ್ ಆನ್ಸರ್ ಕೊಡ್ತಾರೆ ನೋಡೋಣ. ಇಂತಹ ಡೈಲಿ ಬ್ರೈನ್ ಬೂಸ್ಟ್ ಜಿಕೆ ಬೇಕಿದ್ರೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆ ಕಳುಹಿಸಿ. ಮತ್ತಷ್ಟು ತಿಳಿಯೋಣ, ಒಟ್ಟಿಗೆ ಬೆಳೆಯೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಫ್ರೆಂಡ್ಸ್.